ಹೇಳಿ. ಓಕೆ, ಇಲ್ಲ, ಈಗ ಸುಮಾರು ನಾನು ಎಂದಿನಿಂದ ಚುನಾವಣೆಗಳು ಪ್ರಾರಂಭ ಆಗಿವೆ ಮತ್ತು ನಾನು ಮತದಾನವನ್ನು ಮಾಡೋಕ್ಕೆ ಎಲಿಜಿಬಲ್ ಆಗಿದ್ದೇನೆ. ಅಂದಿನಿಂದ ನಾನು ಬಸವನಗರ್ ಪೋಲಿಂಗ್ ಬೂತ್ನಿಂದನೇ ಮತ ಹಾಕ್ತೇನೆ. ಎಷ್ಟೋ ಜನ ಅವ್ರ ಮತಗಳನ್ನು ಚೇಂಜ್ ಮಾಡಿಕೊಂಡ್ರು, ಆದರೆ ನಾನು ಮಾತ್ರ ಈ ಮತದಾನ ಇಲ್ಲೇ ಮಾಡ್ತಕ್ಕಂಥದ್ದು ಬಸವನಗರದಲ್ಲೇ ಮಾಡ್ಕೊಂಡು ಬಂದಿದ್ದೇನೆ. ಮತ್ತು ಇದು ವಿಶೇಷವಾಗಿ ನನ್ನ ಮತಕ್ಷೇತ್ರಕ್ಕೆ ಈ ವೋಟಿಂಗ್ ಬರದೇ ಇದ್ರೂ ಕೂಡ ಯಾರೇ ಈ ಭಾಗದಲ್ಲಿ ನಮ್ಮ ಪಕ್ಷದವ್ರು ನಿಂತರೆ ಸಹಜವಾಗಿ ಅವರಿಗೆ ಮತವನ್ನು ಹಾಕ್ಸೋಕ್ಕೆ ನಾನು ಇಲ್ಲೇ ಬರ್ತೀನಿ. ಈ ಸಾರಿ ನಾವು ಪ್ರಭುಗೆ ಇಲ್ಲಿಂದ ಎಲೆಕ್ಟ್ ಮಾಡಿದ್ದೇವೆ ಮತ್ತು ಈ ಸಲನೂ ಕೂಡ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಹರೀಶ್ ಬರ್ತಾನೆ ಅಂತಕ್ಕಂಥದ್ದು ನನಗೆ 100ಕ್ಕೆ 100 ಖಾತ್ರಿ ಇದೆ. ಅದಕ್ಕೆ ವಿಶೇಷವಾಗಿ ಈ ಬಸವನಗರ ಜನರಿಗೆ ಮತ್ತು ನಮ್ಮ ಗುಲ್ಬರ್ಗ ಮತ್ತು ಗುರುಮಟ್ಕಲ್, ಚಿತ್ತಾಪುರ್ ಎಲ್ಲ ಭಾಗದ ಜನರಿಗೆ ನಾನು ನೆನೆಸ್ಕೊಳ್ಬೇಕಾಗ್ತದೆ. ಇಂಥ ಒಂದು ದೊಡ್ಡ ಸ್ಥಾನಕ್ಕೆ ಬರೋಕ್ಕೆ ಕಾರಣೀಭೂತರಾದಂಥ ಈ ಭಾಗದ ಜನ, ಅದು ಸಿದ್ಧಾರ್ಥ ನಗರ ಇರ್ಬೋದು, ಅಶೋಕ್ ನಗರ ಇರ್ಬೋದು, ಬಸವನಗರ, ತಾರ್ಫೈಲು, ಜಗತ್ತು, ಈ ಭಾಗದ ಎಲ್ಲ ನಾವು ಲೇಬರ್ ಲೀಡರ್ ಆಗಿದ್ದಾಗೂ ಕೂಡ ನಮಗೆ ಸಪೋರ್ಟ್ ಮಾಡಿಕೊಂಡು ಪ್ರೋತ್ಸಾಹ ಕೊಟ್ಟು ನಮ್ಮ ಲೀಡರ್ಶಿಪ್ಪನ್ನು ಡೆವಲಪ್ಮೆಂಟ್ ಮಾಡೋಕ್ಕೆ ಅವರು ಸಾಕಷ್ಟು ಕಾರಣೀಭೂತರಾಗಿದ್ದಾರೆ. ಅವರೆಲ್ಲರಿಗೆ ಧನ್ಯವಾದ ಹೇಳ್ದಂಗೂ ಆಗ್ತದೆ, ಅವ್ರಿಗೆ ಭೇಟಿ ಆದಂಗೂ ಇದೆ. ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನನಗೆ ಭಾಳ ಸಂತೋಷ ಆಗ್ತದೆ. ಅದಕ್ಕಾಗಿ ನಾನು ಇಲ್ಲಿ ಮತವನ್ನು ಚಲಾಯಿಸೋಕ್ಕೆ ಪದೇ ಪದೇ ಬರ್ತೀನಿ. ಎಲ್ಲ ಚೆನ್ನಾಗಿದೆ, ಎಲ್ಲ ಕಡೆ ರಿಪೋರ್ಟ್ ಒಳ್ಳೆ ರಿಪೋರ್ಟ್ ಬರ್ತಾ ಇದೆ ಮತ್ತು ಅಲೈನ್ಸ್ ಪಾರ್ಟ್ನರ್ಗಳಿಗೆ ಹೆಚ್ಚಿನ ಶಕ್ತಿ ಈ ಚುನಾವಣೆ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ನೋಡಿದಾಗ ಸಮೀವುಲ್ಲಾ ಸರ್ 371J ಅದು ಬೇಡ ಅಂದ್ರೂ ನೆನಪಾಗ್ಬಿಡುತ್ತೆ ಅಂತ. ಬಟ್ ಕಾಂಗ್ರೆಸ್ ನಿನ್ನೆ ಟ್ವಿಟರ್ ಅಲ್ಲಿ ಹಾಕೊಂಡ್ರು ಬಿಟ್ರೆ ಅದನ್ನ ಚುನಾವಣಾ ಪ್ರಚಾರದಲ್ಲಿ ಬಳಸಲೇ ಇಲ್ಲ ಅಂತ. ಒಂದು ನೀವು ಎರಡು ಅವ್ರದ್ದು, ಒಂದು 371J ಹಿಂದುಳಿದ ಪ್ರದೇಶವನ್ನಾಗಿ ನೀವು ಅದನ್ನ ಘೋಷಣೆ ಮಾಡೋದ್ರ ಮೂಲಕ ಫಂಡ್ ತಂದರು ಅವರು ಮತ್ತು ಧರ್ಮ್ ಸಿಂಗ್ ಇಬ್ಬರೂ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟು ಅಂತಂದರೆ CET-ನಲ್ಲಿ ರಿಸರ್ವೇಷನ್ ಸಿಕ್ತು. CET-ನಲ್ಲಿ ಆ ಭಾಗದ ಎಲ್ಲ ಸಮುದಾಯದ ಮಕ್ಕಳಿಗೆ, ಲಿಂಗಾಯತರು, ಬ್ರಾಹ್ಮಣರು, ಕುರುಬರು, ದಲಿತರು, ಮುಸ್ಲಿಮ್ಸು, ಹೈದರಾಬಾದ್ ಕರ್ನಾಟಕದ ಎಲ್ಲ ಸಮುದಾಯದ ಮಕ್ಕಳಿಗೆ ರಿಸರ್ವೇಷನ್ ಸಿಕ್ತು. ಇದರಿಂದಾಗಿ ಆ ಭಾಗದಲ್ಲಿ ಈಗ ನೋಡಿ, ಈಗ ನೀವು ಒಂದು 371J ಬಂದ ನಂತರ ಆಲ್ಮೋಸ್ಟ್ ಮನೆಗಳಿಗೆ ಇಂಜಿನಿಯರ್ಸ್ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ. ದೊಡ್ಡ ಸಂಖ್ಯೆಯಲ್ಲಿ ಆ ಭಾಗದ ಮಕ್ಕಳು ಡಾಕ್ಟರ್ ಆಗೋದಕ್ಕೆ, ಇಂಜಿನಿಯರ್ ಆಗೋದಕ್ಕೆ ತುಂಬಾ ಅವಕಾಶವನ್ನ ಮಾಡಿಕೊಟ್ಟರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಲ್ಲಬೇಕು. ಅವರಿಗೆ ಸಲ್ಲಬೇಕು. ಕಟಿಂಗ್ ಅಕ್ರಾಸ್ ದಿ ಪಾರ್ಟಿ ಲೈನ್, ಕಟಿಂಗ್ ಅಕ್ರಾಸ್ ದಿ ಕ್ಯಾಸ್ಟ್ ಲೈನ್ ಎರಡೂನು. ಅದು ತುಂಬಾ ದೊಡ್ಡ ಸಾಧನೆ ಅವ್ರಿಗೆ ಖರ್ಗೆ ಅವರು ಮಾಡಿರೋಂಥದ್ದು. ಕಾಂಗ್ರೆಸ್ ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳಿಲ್ಲ, ಕಾಂಗ್ರೆಸ್ ಪಕ್ಷ ಅದನ್ನ ನೆನಪು ಕೂಡ ಮಾಡ್ಕೊಳ್ಳಿ. ಎಕ್ಸಾಕ್ಟ್ಲಿ, ನಾನು ಅದನ್ನ ಕೇಳಕ್ ಹೊರಟಿದ್ದೆ. ಅವ್ರಿಗೆ ಇನ್ನೊಂದು ಸ್ವಲ್ಪ ಅಂದ್ರೆ ಅವರ ಸ್ಟೇಚರ್ ಮತ್ತೆ ಆ ವಯಸ್ಸು ಮತ್ತೆ ಅನುಭವ ಇದೆಯಲ್ಲ, ಅದಕ್ಕೆ ರಾಜ್ಯ ರಾಜಕಾರಣದಲ್ಲಾಗ್ಲಿ ಅಥವಾ ಕೇಂದ್ರದಲ್ಲೂ ಆಗ್ಲಿ ಪ್ರಧಾನಿ ಅಭ್ಯರ್ಥಿಯಾಗಿ ಅವ್ರನ್ನೇನು ಬಿಂಬಿಸಬಾರ್ದು ಅಂತ ಏನಿರ್ಲಿಲ್ಲ. ಅವರು ಆ ಥರ ಅಂದ್ರೆ ಆ ಸಮುದಾಯದಿಂದ ಬಂದು ಅಷ್ಟು ದೊಡ್ಡ ಮಟ್ಟಕ್ಕೆ ಹೋಗಿರೋದಿದೆಯಲ್ಲ, ಇನ್ನೂ ಚೆನ್ನಾಗಿ ಯೂಸ್ ಮಾಡ್ಕೋಬಹುದಾಗಿತ್ತಲ್ವಾ ಕಾಂಗ್ರೆಸ್ ಅವ್ರನ್ನ? ನಿಜ ಮಾಡ್ಬೋದಿತ್ತು. ಮತ್ತೆ ಅವರು ಆ ಮಟ್ಟದ ಮನುಷ್ಯನೇ ಕೂಡ. ಮತ್ತೆ ಅವರೆಲ್ಲೂ ಕೂಡ ಕಾಂಗ್ರೆಸ್ ಬಿಟ್ಟು ಯಾವತ್ತೂ ಕೂಡ ಕಾಂಪ್ರಮೈಸ್ ಆಗ್ಲಿಲ್ಲ. ಅವ್ರ ರಾಜಕಾರಣದಲ್ಲಿ ಕಾಂಗ್ರೆಸ್ ಬಿಟ್ಟು ಆ ಪಕ್ಷಕ್ಕೆ ಅವರ ರಾಜಕೀಯ ಲಾಭಕ್ಕೋಸ್ಕರ ಆ ಕಡೆ ಹೋಗ್ಲಿಲ್ಲ. ಅವರೆಲ್ಲೂ ಅವರು ಹೋಗ್ಲಿಲ್ಲ. ಹೀಗಾಗಿ ಹೈದರಾಬಾದ್ ಕರ್ನಾಟಕದಲ್ಲಿ ಈ ಬಾರಿ ಅವರಿಗೆ AICC ಅಧ್ಯಕ್ಷರು ಕೂಡ ಆಗಿರೋದ್ರಿಂದ